ಸುಪ್ರೀಂ ಕೋರ್ಟ್ ಹಿಯರಿಂಗ್ ಇತ್ತು ಸರ್, ಬರ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಏನಾಗಿದೆ ಅಂತಂದ್ರೆ 28ಕ್ಕೆ ಪೋಸ್ಟ್ ಮಾಡಿದ್ದಾರೆ. ಬಟ್ ಕೋರ್ಟ್ನಲ್ಲಿ ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಗೌರ್ಮೆಂಟ್ ಆಫ್ ಇಂಡಿಯಾ ಪರ ಅಪಿಯರ್ ಆಗಿದ್ದಂಥವ್ರು ಇನ್ನೊಂದು ವಾರದೊಳಗಡೆ ಇತ್ಯರ್ಥ ಮಾಡಿ ಪರಿಹಾರ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅದನ್ನ ಆರ್ಗ್ಯುಮೆಂಟ್ ಇಲ್ದೇನೆ ಮುಂದಕ್ಕೆ ಹೋಗ್ಬೇಕು. ಇನ್ನೊಂದು ವಾರದಲ್ಲಿ ಪರಿಹಾರ ಕೊಡಿಸ್ತಕ್ಕಂಥದ್ದು. ಯಾಕಂದ್ರೆ ನಾವು ಹೋರಾಟ ಮಾಡಿದ್ವಲ್ಲ ಸುಪ್ರೀಂ ಕೋರ್ಟ್ಗೆಲ್ಲ ಹೋಗಿ, ಅದಲ್ದೇನೆ ನಾನು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ನ, ಅಮಿತ್ ಶಾನ ಭೇಟಿ ಮಾಡಿ, ಕೃಷ್ಣ ಬೈರೇಗೌಡ ಮತ್ತು ಇತರ ಎಲ್ಲ ಮಂತ್ರಿಗಳು, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಫೈಟ್ ಮಾಡಿದ್ವಲ್ಲ, ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಈಗ ಕುಮಾರಸ್ವಾಮಿ ಹೇಳಿದರೆ ದೇವೇಗೌಡರನ್ನ ಬಿಜೆಪಿ ಕಳಿಸಿದ್ದೆ ಸಿದ್ದರಾಮಯ್ಯ ಅಂತ. ಕುಮಾರಸ್ವಾಮಿ ಹೇಳಿದ್ರು ಸರ್, ದೇವೇಗೌಡರನ್ನ ಬಿಜೆಪಿ ಕಳಿಸಿದ್ದೆ ಸಿದ್ದರಾಮಯ್ಯ ಅಂತ. ನಾ ಹೇಳ್ದಕ್ಕೆ ಕೇಳ್ತಾರ ಅವರು? ಅಲ್ಲಪ್ಪ, ನಾ ಹೇಳ್ದಕ್ಕೆ ಕೇಳ್ತಾರ ದೇವೇಗೌಡರು? ಕುಮಾರಸ್ವಾಮಿ ಹೇಳ್ದಕ್ಕೆ ಕೇಳೋದು, ನಾ ಹೇಳ್ದಕ್ಕೆ ಕೇಳೋದು? ನಾನು ಹೇಳ್ದಕ್ಕೆ ಕೇಳಿದ್ರೆ ಅವರು ಸೆಕ್ಯುಲರ್ ಪಾರ್ಟಿ ಅಂತ ಇಟ್ಕೊಂಡಿರೋರು. ಈಗ ಸೆಕ್ಯುಲರಿಸಮ್ ಇಲ್ವಲ್ಲ, ಎಲ್ಲಿದೆ? ರಾಜಸ್ಥಾನದಲ್ಲಿ ಇವತ್ತು ಪ್ರಧಾನಿಯವರು ಮಾತಾಡಿದ್ದಾರೆ, ಈ ದೇಶದ ಸಂಪತ್ತನ್ನ ಕಾಂಗ್ರೆಸ್ ಮುಸ್ಲಿಮರಿಗೆ ಹಂಚಲಿಕ್ಕೆ ಕೊಟ್ಟಿದೆ, ದೇಶದ ಸಂಪತ್ತನ್ನ ಕಾಂಗ್ರೆಸ್ ಮುಸಲ್ಮಾನರಿಗೆ ಹಂಚಲಿಕ್ಕೆ ಕೊಟ್ಟಿದೆ, ಮುಸಲುಕೋರರಿಗೆ ಹಂಚಬೇಕು ಹಣನ, ಹೆಚ್ಚು ಮಕ್ಕಳು ಮಾಡ್ಕೊಳ್ಳೋರಿಗೆ ಹಂಚಬೇಕು ಹಣನ ನೀವ್ ಹೇಳಿದ್ರೆ ಜನರ ಪ್ರಶ್ನೆ ಮಾಡಿ. ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಸರ್. ಒಬ್ಬ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಅವರು ಹೇಳಿದ್ರು, ಪ್ರಧಾನಮಂತ್ರಿ, ಈ ದೇಶದ ಪ್ರಧಾನಮಂತ್ರಿ ಅವರ ಆ ಕುರ್ಚಿಗೆ ಅವಮಾನ ಮಾಡಿದ್ದಾರೆ. ಯಡಿಯೂರಪ್ಪ ಮತ್ತೆ ದೇವೇಗೌಡರು ಒಟ್ಟಿಗೆ ಪ್ರಚಾರ ಮಾಡಿದ್ದಾರೆ ಸರ್, ರಾಜ್ಯದಲ್ಲಿ 28 ಗೆಲ್ತೀವಿ ನಾವು, ಒಂದಾಗಿರುತ್ತೆ, ಅದಕ್ಕೋಸ್ಕರ ಸೋಲ್ತೀವಿ ಅನ್ನೋ ಭಯದಿಂದ ಹಂಗೆಲ್ಲ ಮಾತಾಡ್ತಾರೆ. ಕಾಂಗ್ರೆಸ್ನ ಸೋಲಿಸ್ತೀವಿ, ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಸರ್ಕಾರನಿಲ್ಲ ಅಂತ ಯಡಿಯೂರಪ್ಪ ಇಲ್ಲೇ ಹೇಳಿದ್ದಾರೆ. 130 ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಹಿಂಗೆ ಹೇಳಿದ್ರು ಯಡಿಯೂರಪ್ಪನವರು. ಕಾಂಗ್ರೆಸ್ 136 ಗೆದ್ದಿದ್ದು ಧೂಳಿಪಟ ಆಗುತ್ತೆ ಅಂತಾರೆ ಸರ್. ಅಲ್ಲಪ್ಪ, ಇದೇ ಮಾತುಗಳನ್ನ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಹೇಳಿದ್ರು. ನಾವು ಎಷ್ಟು ಗೆದ್ದೋ? 136 ಗೆದ್ದು. ಅವ್ರು ಎಷ್ಟು ಗೆದ್ರು? 66 ಗೆದ್ರು. ನಡಿ, ನಿಮ್ಗೆ ಎಷ್ಟು ವಿಶ್ವಾಸ ಇದೆ ಸರ್ ಈ ಸಲ ಚುನಾವಣೆಯಲ್ಲಿ ಎಷ್ಟು ಗೆಲ್ತೀರಿ ಅಂತ ಹೇಳ್ತೀವಿ? ಕನಿಷ್ಠ 20 ಗೆಲ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.